ರಸ್ತೆ ಪಕ್ಕದಲ್ಲಿದ್ದ ಬೃಹತ್ ಗಾತ್ರದ ಒಣಗಿದ ಬೀಟೆ ಮರದ ಭಯದಿಂದ ಗ್ರಾಮಸ್ಥರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿದಿನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ರು. ಆದರೆ ಇದನ್ನು ಗಮನಿಸಿದ ಗ್ರಾಮಸ್ಥರು ರಸ್ತೆ ಪಕ್ಕದಲ್ಲಿರುವ ಬೃಹತ್ ಒಣಗಿದ ಬೀಟೆ ಮರವನ್ನು ತೆರವು ಮಾಡುವಂತೆ ಸ್ಥಳೀಯ ಲಕ್ಕವಳ್ಳಿ ಅರಣ್ಯ ಇಲಾಖೆ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಮನವಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರಿಗೆ ಭಯ ಹುಟ್ಟಿಸಿದ ಬೃಹತ್ ಗಾತ್ರದ ಬೀಟೆ ಮರವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತೆರವು ಮಾಡಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗುರುಪುರ ಗ್ರಾಮದಲ್ಲಾದ ಈ ಕಾರ್ಯಕ್ಕೆ ಲಕ್ಕವಳ್ಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಮೇನ್ ರಸ್ತೆಯಲ್ಲೇ ಒಂದು ಬೇಟೆ ಮರ ತುಂಬಾ ದಿನದಿಂದ ಒಣಗಿ ನಿಂತಿತ್ತು. ಮಕ್ಕಳು ಶಾಲೆಗೆ ಹೋಗೋದು ಮತ್ತು ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇತ್ತು, ರಂಬೆ ಮುರಿದು ಬೀಳೋದು ಈ ಥರ. ಹಂಗಾಗಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಒಂದು ಅರ್ಜಿಯನ್ನು ಬರ್ಕೊಟ್ವಿ ಅರಣ್ಯ ಇಲಾಖೆಯವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ. ನಾವು ನಮ್ಮ ಊರಿಂದ ಅರ್ಜಿ ಕೊಡ್ತೀವಿ. ಅವ್ರು ತಕ್ಷಣ ಈ ಅರ್ಜಿಯನ್ನು ಇದು ಮಾಡಿ ಒಂದು ಸ್ಪಾಟ್ ಮಾಜರ್ ತಗೊಂಡು ಈ ಮರ ತೆಗಿಯೋಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಂಗಾಗಿ ನಾವು ಗ್ರಾಮಸ್ಥರಿಂದ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ.